ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದೇ ಒಂದು ಇಂಗ್ರೀಡಿಯೆಂಟಿಂದ ಯಾವ್ಯಾವ ಕಾಂಬಿನೇಷನ್ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ನೀವು ಯೂಸ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ಗಳು ನಿಮಗೆ ಕಡಿಮೆ ಆಗುತ್ತೆ ಅಂತ ನಾನು ಇವತ್ತು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಎಲ್ಲರ ಮನೇಲಿ ಇರುತ್ತೆ ಇದು, ಅಡುಗೆಗಂತೂ ಬೇಕೇ ಬೇಕು ನಮಗೆ. ನಮ್ಮ ಇಂಡಿಯನ್ ಫುಡ್ಗಳಿಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಏನು ಇಲ್ಲ, ಇದು ಅರಿಶಿನ, ಇದು ಪ್ಯೂರ್ ಅರಿಶಿನ. ಈ ಅರಿಶಿನ ಹಾಗೆ ಯೂಸ್ ಮಾಡಿದ್ರೆ ತುಂಬಾ ಜನಕ್ಕೆ ಇರಿಟೇಷನ್ ಆಗುತ್ತೆ, ಒಂಥರ ರೆಡ್ಡಿಶ್ ಬಂದ್ಬಿಡುತ್ತೆ ಸ್ಕಿನ್ ಎಲ್ಲ, ಮತ್ತೆ ಇಚಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಮಾಡಿಕೊಂಡು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇದು ಒಂದೇ ಇಂಗ್ರೀಡಿಯೆಂಟ್ ಇಂದ ಒಂದು 5 ಪ್ರಾಬ್ಲಮ್ನ ನೀವು ಯಾವ ರೀತಿ ಸಾಲ್ವ್ ಮಾಡ್ಕೋಬಹುದು, ಏನೇನು ಜೊತೆ ಕಾಂಬಿನೇಷನ್ ಮಾಡಿಕೊಂಡು ಹೇಗೆ ಯೂಸ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ಗಳು ನಿಮಗೆ ವಿತಿನ್ 1 ವೀಕಲ್ಲೇ ನಿಮಗೆ ಯಾವ ರೀತಿ ಸಾಲ್ವ್ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು. ಅಷ್ಟು ಒಳ್ಳೆ ಪವರ್ಫುಲ್ ಇಂಗ್ರೀಡಿಯೆಂಟ್ ಇದು. ಇವತ್ತು ಇದನ್ನ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ, ಇದನ್ನ ಯಾವ ರೀತಿ ಮಾಡ್ಕೊಂಡು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬೆಟರ್ ರಿಸಲ್ಟ್ ಸಿಗುತ್ತೆ ನಿಮಗೆ. ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ. ಒಂದು ಕಬ್ಬಿಣ ತವಾನಲ್ಲಿ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಯೂರ್ ಅರಿಶಿನ ಇದು ಹಾಗೆ ಯೂಸ್ ಮಾಡೋಕ್ಕಿಂತ ಏನು ಬೆನಿಫಿಟ್ಸ್ ಇದೆ ಅದಕ್ಕಿಂತ ಡಬಲ್ ಬೆನಿಫಿಟ್ ಆಗುತ್ತೆ ನಿಮಗೆ ಈ ರೀತಿ ರೋಸ್ಟ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ. ತುಂಬ ಜನಕ್ಕೆ ಗೊತ್ತಿಲ್ಲ, ಇದು ತುಂಬ ಒಳ್ಳೆ ಬೆನಿಫಿಟ್ಸ್ ಬರುತ್ತೆ. ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ತುಂಬ ಜನಕ್ಕೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ನೆವೆ ಸ್ಟಾರ್ಟ್ ಆಗುತ್ತೆ, ಮತ್ತು ರೆಡಿಶ್ನೆಸ್ ಬಂದ್ಬಿಡುತ್ತೆ ಮುಖದಲ್ಲಿ. ಆ ರೀತಿ ಎಲ್ಲ ಆಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡಿ ಇದರಲ್ಲಿರೋ ಬೆನಿಫಿಟ್ಸು ನಮಗೆ ಡಬಲ್ ಸಿಗಬೇಕು ಅಂತಂದರೆ ನಾವು ಈ ರೀತಿ ಇದನ್ನು ಬ್ರೌನಿಶ್ ಆಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸಿಮ್ಮಲ್ಲೇ ರೋಸ್ಟ್ ಮಾಡಬೇಕು, ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡೋಂಗಿಲ್ಲ. ಇದ್ರದ್ದು ಪ್ರಾಪರ್ಟೀಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಹೈ ಫ್ಲೇಮಲ್ಲಿ ನಾವು ರೋಸ್ಟ್ ಮಾಡಿದ್ರೆ. ಸಿಮ್ಮಲ್ಲೇ ಇದನ್ನು ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಒಳ್ಳೆ ಪ್ಯೂರ್ ಅರಿಶಿನ, ಅದು ಕೆಮಿಕಲ್ ಮಿಕ್ಸ್ ಆಗಿರೋದೆಲ್ಲ ಸೇಲ್ ಮಾಡ್ತಾರೆ. ಆದಷ್ಟು ನೀವು ಪ್ಯೂರ್ ಆಗಿರೋಂಥದ್ದನ್ನ ನೋಡಿ ತಗೊಳ್ಳಿ. ಕೆಮಿಕಲ್ ಇರೋಂಥ ಅರಿಶಿನ ಯೂಸ್ ಮಾಡಿಬಿಟ್ರೆ ನಿಮಗೆ ಇನ್ನೂ ಸ್ಕಿನ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಷ್ಟು ರೋಸ್ಟ್ ಮಾಡಿ ಇಟ್ಕೊಂಬಿಡಿ. ಇದನ್ನು 1 ವರ್ಷ ತನಕನೂ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಲೈಟಾಗಿ ಬ್ರೌನ್ ಆಗೋಕ್ಕೆ ಶುರು ಆಯಿತು, ಸಾಕು. ತುಂಬ ನಾವು ಸೀಸೋದೇನು ಬೇಡ. ಈ ರೀತಿ ರೋಸ್ಟ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಪ್ರಿಸರ್ವ್ ಮಾಡ್ಕೊಳ್ಳಿ. ಇದನ್ನು 1 ವರ್ಷವರೆಗೂ ಹಾಗೆ ಇಟ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಘಾಟ್ ಬರ್ತಾ ಇದೆ, ಆ್ಯಕ್ಚುಲಿ ಖಾರ ಪುಡಿ ಘಾಟ್ ಬರುತ್ತಲ್ಲ ಆ ರೀತಿ ಬರುತ್ತೆ. ರೋಸ್ಟ್ ಮಾಡ್ತಾ ಮಾಡ್ತಾ ಫಸ್ಟು ಗಮ್ಮನಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ತುಂಬ ಘಾಟ್ ಸ್ಮೆಲ್ ಬರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಇದೆ ಪಿಗ್ಮೆಂಟೇಷನ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ, ಪಿಂಪಲ್ ಎಲ್ಲ ಬಂದು ಹೋಗಿ ಆಮೇಲೆ ಮಾರ್ಕ್ಸ್ ಎಲ್ಲ ಉಳ್ಕೊಂಡಿರುತ್ತೆ. ಯಾವ್ದಾವ್ದ ಜೊತೆ ಯಾವ್ಯಾವ ಕಾಂಬಿನೇಷನ್ ಮಿಕ್ಸ್ ಮಾಡಿ ನಾವು ಮಾಡೋದ್ರಿಂದ ಏನೇನಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಅಪ್ಲೈ ಮಾಡ್ಕೊಳಕ್ ಹೋಗಲ್ಲ. 1 ಸ್ಪೂನಷ್ಟು ಮೊಸರು ತಗೋತಾ ಇದ್ದೀನಿ. ಹನಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಹನಿ ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಸ್ಮೂತ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಮಾಡುತ್ತೆ, ಮತ್ತು ನಿಮ್ಮ ಕಲೆಗಳೆಲ್ಲ ತೆಗೆದುಬಿಡುತ್ತೆ. ಮೊಸರು ಕೂಡ ನಿಮಗೆ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಇದೆ ಮುಖದಲ್ಲಿ ಕಲೆಗಳೆಲ್ಲ ಎಲ್ಲನೂ ಹೊರಟೋಗ್ಬಿಡುತ್ತೆ. 1/4 ಚಮಚ ನಾವು ರೋಸ್ಟ್ ಮಾಡ್ಕೊಂಡಿರೋ ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ. ಮೊಸರು, ಹನಿ ಮತ್ತು ನಾವು ರೋಸ್ಟ್ ಮಾಡ್ಕೊಂಡಿರೋ ಅರಿಶಿನ, ಇದನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಇನ್ಸ್ಟಂಟ್ ಗ್ಲೋಯಿಂಗ್ ಬರುತ್ತೆ. ತುಂಬ ಚೆನ್ನಾಗಿ ವೈಟ್ನಿಂಗ್ ಆಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ, ಗ್ಲೋಯಿಂಗ್ ಬರುತ್ತೆ. ಅಷ್ಟು ಚೆನ್ನಾಗಿ ಇನ್ಸ್ಟಂಟ್ ಆಗಿ ವರ್ಕ್ ಆಗುತ್ತೆ ಇದು. ನಾಳೆ ಏನಾದ್ರು ಯಾವ್ದಾದ್ರು ಫಂಕ್ಷನ್ ಇದೆಯಾ, ಪಾರ್ಲರ್ಗೆ ಹೋಗೋದೇ ಬೇಕಾಗಿಲ್ಲ. ಇದನ್ನ ಮನೆಯಲ್ಲೇ ಇನ್ಸ್ಟಂಟ್ ಬ್ರೈಟ್ನಿಂಗ್ ಅಷ್ಟು ಚೆನ್ನಾಗಿ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಇದು ನಿಮಗೆ ಇನ್ಸ್ಟಂಟ್ ಗ್ಲೋಯಿಂಗ್ ಕೊಡುತ್ತೆ ನಿಮ್ಮ ಮುಖಕ್ಕೆ. ಅರ್ಧ ಆಲೂಗೆಡ್ಡೆ ತಗೊಂಡಿದ್ದೀನಿ. ಇದನ್ನ ಗ್ರೇಟ್ ಮಾಡಿ ನಾನು ರಸ ತಗೋತೀನಿ. ಈ ಆಲೂಗೆಡ್ಡೆ ಸ್ಟಾರ್ಚ್ದು ಈ ರಸದಿಂದ ನಿಮಗೆ ಪಿಗ್ಮೆಂಟೇಷನ್ನು, ಡಾರ್ಕ್ ಸರ್ಕಲ್ಲು, ಬ್ಲ್ಯಾಕ್ ಸ್ಪಾಟ್ಸು ಏನೇನಿದೆ ನಿಮ್ಮ ಮುಖದಲ್ಲಿ ಕಲೆಗಳು ಎಲ್ಲ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ 1 ಮಂತು, ನಿಮಗೆ ಗೊತ್ತಾಗ್ಬಿಡುತ್ತೆ ಇದರಿಂದ ಎಷ್ಟು ಒಳ್ಳೆ ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಲೆಗಳು ತೆಗೆಯುತ್ತೆ. ತುಂಬ ಜನಕ್ಕೆ ಡಾರ್ಕ್ ಸರ್ಕಲ್ ಇರುತ್ತೆ ಕಣ್ಣಿನ ಸುತ್ತ. ಇದನ್ನು ಸ್ಲೈಸ್ ಮಾಡಿ ಹಾಕೊಂಡು ಮಲ್ಕೊಂಡ್ರೆ ಸಾಕು. ಇಲ್ಲ ತುರಿದಿರೋದನ್ನೆಲ್ಲ ಸುತ್ತ ಕಣ್ಣಿನ ಸುತ್ತ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ಸುತ್ತ ಹಾಕೊಂಬಿಡಿ. ಹೇಳೋಕ್ಕೂ ಮುಂಚೆ ಇದನ್ನು ತೆಗೆದುಬಿಟ್ಟು ಆಮೇಲೆ ಕಣ್ಣು ಓಪನ್ ಮಾಡಿ.
ಈ ರೀತಿ ಮಾಡಿ ನೋಡಿ, 1 ವೀಕಲ್ಲೇ ನಿಮಗೆ ಡಾರ್ಕ್ ಸರ್ಕಲ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಗ್ರೇಟ್ ಮಾಡಿರೋದನ್ನ ಹಿಂಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ಅದು ಕಲೆಗಳು ಉಳ್ಕೊಂಡಿರುತ್ತಲ್ಲ, ಅದು ಪಿಗ್ಮೆಂಟೇಷನ್ಗಂತೂ ರಾಮಬಾಣ ಅಂತಲೇ ಹೇಳ್ತೀನಿ. ಇದನ್ನು ಒಂದು 2 ಸ್ಪೂನಷ್ಟು ಸಿಕ್ಕಿದ್ರೆ ಸಾಕು. ಇದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ರೋಸ್ಟೆಡ್ ಹಲ್ದಿ ಮಿಕ್ಸ್ ಮಾಡ್ತೀನಿ. ಇದು ನಿಮ್ಮ ಪಿಗ್ಮೆಂಟೇಷನ್ನು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಚ್ಚಿ. ಪಿಗ್ಮೆಂಟೇಷನು ಮತ್ತು ಡಾರ್ಕ್ ಸರ್ಕಲು ನಿಮಗೆ 1 ವೀಕಲ್ಲಿ ಬೆಟರ್ ರಿಸಲ್ಟ್ ಸಿಕ್ಕಲಿಲ್ಲ ಅಂದರೆ ನನ್ನ ಬಂದು ಕಮೆಂಟ್ ಮಾಡಿ. ಅಷ್ಟು ಒಳ್ಳೆ ಪವರ್ಫುಲ್ ರೆಮಿಡಿ ಇದು ನಾನು ತೋರಿಸ್ತಾ ಇರೋದು. ಆಲೂಗೆಡ್ಡೆ ಸ್ಟಾರ್ಚು, ಬೇಸನ್ನು ಮತ್ತು ರೋಸ್ಟೆಡ್ ಹಲ್ದಿ ನಿಮ್ಮ ಪಿಗ್ಮೆಂಟೇಷನ್ ಎಲ್ಲ ಹೋಗ್ಲಾಡಿಸ್ಬಿಡುತ್ತೆ. ಇದನ್ನು ನಾನು ನಾಳೆ ನಾಡಿದ್ದು ಒಂದೊಂದು ದಿನ ಹಚ್ಕೋತೀನಿ. ಯಾಕಂದರೆ ಇವಾಗ ಹಚ್ಚಿದ್ರೆ ನಾನು ಕಂಟಿನ್ಯೂಷನ್ ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ಅಪ್ಲೈ ಮಾಡ್ಕೋತಾ ಇಲ್ಲ. ಇದನ್ನು ಡೈಲಿ ಒಂದೊಂದು ಹಚ್ಕೊಂಡು ನಾನು ನೆಕ್ಸ್ಟು ಯೂಸ್ ಮಾಡ್ಕೋತೀನಿ. ಇದಂತೂ ನಾನು ವೇಸ್ಟ್ ಮಾಡೋಕ್ಕೋಗಲ್ಲ. ಪಿಗ್ಮೆಂಟೇಷನ್ ಇರೋವರೇ ಹಚ್ಚಬೇಕು ಅಂತ ಏನಿಲ್ಲ, ಬಟ್ ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತ ಹೇಳ್ತೀನಿ. ಬೇರೆಯವರು ಕೂಡ ಕಲೆಗಳು ಏನೇನಿದೆ ಎಲ್ಲ ಕಲೆ ಇಲ್ಲದೆ ಇದ್ರೂ ಹಚ್ಚಿದ್ರು ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದಾಗಿ ಇನ್ನೂ ಗ್ಲೋಯಿಂಗ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ, ಓಪನ್ ಪೋರ್ಸು ಅದೆಲ್ಲನೂ ಮಿನಿಮೈಸ್ ಆಗುತ್ತೆ ಇದರಿಂದ. ಇವಾಗ ಸ್ವಲ್ಪ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೋಬೋದು. 1/2 ಸ್ಪೂನು ತೊಗೋಬೋದು, 1 ಸ್ಪೂನು ತೊಗೋಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಹಾಕ್ಕೊಂಡಿದ್ದೀನಿ. ರೋಸ್ಟೆಡ್ ಹಲ್ದಿ ಹಾಕೋತಾ ಇದ್ದೀನಿ. ರೋಸ್ ವಾಟರ್ ಹಾಕ್ತಾ ಇದ್ದೀನಿ. ಇದೇನಕ್ಕೆ ಅಂತಲೂ ಹೇಳ್ತೀನಿ. ಇದು ರೋಸ್ ವಾಟರಲ್ಲೇ ಕಲಿಸ್ಬೇಕು, ಬೇರೆ ಏನೂ ಹಾಕಬೇಡಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಆಯಿಲಿ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ತುಂಬ ಬೇಗ ಪಿಂಪಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ. ಒಂದ್ಸಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ನಾನು ತುಂಬ ಜನ ಕ್ಲೈಂಟ್ಸು ನನಗೆ ಕೇಳ್ತಾ ಇರ್ತಾರೆ ಪಿಂಪಲ್ಗೆ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು, ಪಿಂಪಲ್ ಬರದೇ ಇರೋ ರೀತಿ ಅಂತ. ಒಂದ್ಸಲ ಸ್ಟಾರ್ಟ್ ಆಗಿಬಿಟ್ರೆ ನೀವು ಕೈ ಹಾಕಲೇಬಾರ್ದು. ಅದಕ್ಕೆ ಕೈ ಹಾಕಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಎಲ್ಲ ಕಡೆನೂ ಇನ್ಫೆಕ್ಷನ್ ಆಗಿಬಿಡುತ್ತೆ. ಇನ್ಫೆಕ್ಷನ್ ಆದಮೇಲಂತೂ ತುಂಬಾ ಕಷ್ಟ ಅದನ್ನು ಹೋಗ್ಲಾಡ್ಸೋಕ್ಕೆ. ಅದಕ್ಕೆ ನನ್ನ ಹತ್ರ ಒಂದು ಮಂಜಿಷ್ಟ ಮತ್ತು ರೆಡ್ ಸ್ಯಾಂಡಲ್ ಕ್ರೀಮ್ ಮಾಡ್ತಾ ಇರ್ತೀನಿ. ನಂದು ಆಯುರ್ವೇದಿಕ್ ಪ್ರಾಡಕ್ಟ್ಸಲ್ಲಿ ಮಂಜಿಷ್ಟ ಮತ್ತು ರೆಡ್ ಸ್ಯಾಂಡಲ್, ಅದಕ್ಕೆ ಇನ್ನೂ ಒಂದು 10 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಹರ್ಬಲ್ ಸೋಪ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಆ ಕಲೆಗಳಿಗೆಲ್ಲ ಈ ಸೀಬೆ ಎಲೆ ಬರುತ್ತಲ್ಲ, ಗ್ವಾವಾ ಲೀಫು ಮತ್ತು ನೀಮು ಹಾಕ್ಕೊಂಡು ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಕಲೆಗಳು ಕೂಡ ಕಡಿಮೆ ಆಗಿಬಿಡುತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೊಂಡು ಬಂದರೆ. ಅದು ಕ್ರೀಮು ಮಾಡ್ತಾ ಇದ್ದೀನಿ. ಮತ್ತು ಸೋಪ್ಗಳು ಸಿಗ್ತಾ ಇದೆ. ಎರಡು ಕಲೆಗಳನ್ನು ತೆಗೆಯುತ್ತೆ ಮತ್ತೆ ಬರದೇ ಇರೋ ಥರ ಇನ್ಫೆಕ್ಷನ್ ಎಲ್ಲ ತೆಗೆದಾಕ್ಬಿಡುತ್ತೆ ಸ್ಕಿನ್ನಿಂದ. ಮೊಡವೆ ಬರದೇ ಇರೋ ರೀತಿ, ಇನ್ಫೆಕ್ಷನ್ ಬರದೇ ಇರೋ ರೀತಿ ಆಯಿಲ್ ಸ್ಕಿನ್ ಅವರು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು ಅಂತ ನಿಮಗೆ ಮೊದಲೇ ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. ಇದು ಮುಲ್ತಾನಿ ಮಿಟ್ಟಿ, ರೋಸ್ ವಾಟರ್ ಮತ್ತು ಹಲ್ದಿ, ರೋಸ್ಟೆಡ್ ಹಲ್ದಿ. ಇದರಿಂದ ನಿಮ್ಮ ಆಯಿಲ್ ತುಂಬ ಎಕ್ಸೆಸ್ ಆಫ್ ಆಯಿಲ್ ಬರುತ್ತೆ. ತುಂಬ ಜನಕ್ಕೆ ಆಯಿಲ್ ಸ್ಕಿನ್ ಇರೋರಿಗೆ ಅದೆಲ್ಲ ಕಂಟ್ರೋಲ್ ಆಗಿಬಿಡುತ್ತೆ. ಇದರಿಂದ ಡಲ್ನೆಸ್ನು ಕೂಡ ಹೋಗ್ಲಾಡ್ಸುತ್ತೆ. ಇದು ಅಷ್ಟು ಪಿಂಪಲ್ ಬರದೇ ಇರೋ ರೀತಿ ಕಂಟ್ರೋಲ್ ಆಗುತ್ತೆ. ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕೋತಾ ಇದ್ದೀನಿ. ಹನಿ ಹಾಕ್ತಾ ಇದ್ದೀನಿ, ಪ್ಯೂರ್ ಹನಿ ಇದು. ರೋಸ್ಟೆಡ್ ಹಲ್ದಿ 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಅಂಡರ್ ಐನಲ್ಲಿ ಆ ಡಾರ್ಕ್ ಸರ್ಕಲ್ ಇರುತ್ತಲ್ಲ, ಯಾರ್ಯಾರಿಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇರುತ್ತೆ, ತುಂಬ ಚೆನ್ನಾಗಿ ಬೆಟರ್ ರಿಸಲ್ಟ್ ಕೊಡುತ್ತೆ ಇದು. ಇದನ್ನು ಒಂದು ವೀಕ್ಲಿ ಥ್ರೈಸ್ ಆ ಥರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೆಟರ್ ರಿಸಲ್ಟ್ ಸಿಗುತ್ತೆ. ತುಂಬ ಬೇಗನೂ ನಿಮಗೆ ಕಲೆಗಳೆಲ್ಲ ಹೋಗ್ಲಾಡ್ಸ್ಬಿಡುತ್ತೆ. ಕಣ್ಣಿನ ಸುತ್ತ ಅಪ್ಲೈ ಮಾಡ್ಕೋಬೇಕು. ಈಗ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಇದರಿಂದ. ಬರೀ ಅಂಡರ್ ಐ ಮಾತ್ರ ಅಲ್ಲ, ಮುಖಕ್ಕೆ ಎಲ್ಲ ಕಡೆನೂ ಹಚ್ಚೋದ್ರಿಂದ ನಿಮ್ಮ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಪಿಗ್ಮೆಂಟೇಷನ್ಗೂ ವರ್ಕ್ ಆಗುತ್ತೆ. ಅಷ್ಟು ಬೆಟರ್ ರಿಸಲ್ಟ್ ಕೊಡುತ್ತೆ ಇದು. ಪಿಂಪಲ್ ಇರೋರಿಗೆ ಅಂತ ಹೇಳ್ತಾ ಇದ್ನಲ್ಲ, ಈ ಲಾಸ್ಟ್ ರೆಮಿಡಿ ಅಂತೂ ಪಿಂಪಲ್ ಇರೋರಿಗೆ ಅಂತಲೇ ಮಾಡ್ತಾ ಇದ್ದೀನಿ. ತುಂಬ ಬೆಟರ್ ರಿಸಲ್ಟ್ ಕೊಡುತ್ತೆ. ಹಲ್ದಿ ಜಾಸ್ತಿ ತೊಗೋತಾ ಇದ್ದೀನಿ, ಇನ್ನೇನು ಹಾಕ್ತಾ ಇಲ್ಲ ಇದಕ್ಕೆ. ರೋಸ್ಟೆಡ್ ಹಲ್ದಿ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹನಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬೆಟರ್ ಕ್ರೀಮ್ ಆಯಿತು ಅಂತ ಅಂದ್ಬಿಟ್ಟು ಇದನ್ನು ನೀವು ಟ್ರೈ ಮಾಡಲೇಬೇಕು. ನೀವು ಯಾರ್ಯಾರು ಪಿಂಪಲ್ ಇದೆ, ಪಿಂಪಲ್ ಮಾರ್ಕ್ಸು, ಅವರೆಲ್ಲ ಇದನ್ನು ಟ್ರೈ ಮಾಡಿ. ಇದನ್ನು ನಿಮಗೆ ಎಲ್ಲೆಲ್ಲಿ ಪಿಂಪಲ್ ಇದೆ ಆ ಪಿಂಪಲ್ ಮೇಲೆ ಹಚ್ತಾ ಬನ್ನಿ. ಇದನ್ನು
ನೀವು ಡೈಲಿ ರಾತ್ರಿ ಮಲಗುವಾಗ ಇದನ್ನು ಹಚ್ಕೊಳ್ಳಿ. ಪಿಂಪಲ್ ಮೇಲೆ ಎಲ್ಲೆಲ್ಲಿ ಪಿಂಪಲ್ ಇದೆ ಅಲ್ಲೆಲ್ಲ ಹಚ್ಚಿ ನೀವು 1-2 ದಿನದಲ್ಲೇ ನಿಮಗೆ ಎಷ್ಟೋ ಪಿಂಪಲ್ಗಳೆಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ಅದ್ರದ್ದು ಕಲೆ ಕೂಡ ರಿಮೂವ್ ಆಗ್ಬಿಡುತ್ತೆ ಬರ್ತಾ ಬರ್ತಾ ಹಚ್ಚುತ್ತಾ 1-2-3 ದಿನ ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ನಿಮ್ಮ ಮೊಡವೆ ಬರ್ತಾ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಮುಖ ಕೂಡ ಪಿಂಪಲ್ ಮಾರ್ಕ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ರೋಸ್ಟೆಡ್ ಹಳದಿಯಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ನಮಗೆ. ಹಳೆಯ ಕಾಲದಿಂದನೂ ಎಲ್ಲರೂ ತುಂಬ ಅರ್ಶಿನ ಮುಖಕ್ಕೆ ಹಚ್ಕೊಂಡು ಮುಖದ ಸೌಂದರ್ಯನ ಹೆಚ್ಚಿಸ್ಕೊತಾ ಇದ್ರು ಅಂತ. ಏನ್ಷಿಯಂಟ್ ಪೀರಿಯಡಿಂದನೂ ಅರ್ಶಿನ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತ ಪ್ರೂವನ್ ಆಗಿದೆ. ಇದನ್ನು ನೀವು ನಾನು ಹೇಳಿದ ರೀತಿಲಿ ಏನೇನು ಕಾಂಬಿನೇಷನ್ಗೆ ಏನೇನು ಉಪಯೋಗಿಸ್ಕೊಂಡು ಫಸ್ಟು ರೋಸ್ಟ್ ಮಾಡಿಕೊಂಡು ಅದನ್ನು ಇಟ್ಕೊಂಡ್ರೆ ನೀವು 1 ಇಯರ್ ತನಕನೂ ಆರಾಮಾಗಿ ಪ್ರಿಸರ್ವ್ ಮಾಡ್ಕೋಬೋದು. ಗಾಜಿನ ಬಾಟ್ಲಲ್ಲಿ ರೆಮಿಡೀಸ್ ತೋರಿಸಿದ್ದೀನಿ ನಿಮಗೆ. ಅದನ್ನು ನೀವು ನಿಮ್ಗೆ ಯಾವುದಕ್ಕೆ ಏನೇನಕ್ಕೆ ಯಾರಿಗೆ ಏನು ಬೇಕೋ ಅದನ್ನು ಯೂಸ್ ಮಾಡ್ಕೊಂಡು ಬಂದರೆ ವಿತಿನ್ 1 ಮಂತ್ ಅಥವಾ 15 ಡೇಸ್ ಒಳಗಡೆ ನಿಮಗೆ ಬೆಟರ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ನೀವು ಹಾಗೆ ಸುಮ್ಮನೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು. ಯಾವುದೇ ರೀತಿ ಸೋಪ್ಗಳನ್ನೆಲ್ಲ ಯೂಸ್ ಮಾಡಬೇಡಿ. ಇದರಿಂದ ಕೆಮಿಕಲ್ ಮತ್ತೆ ರಿಯಾಕ್ಟ್ ಆಗುತ್ತೆ ನಿಮಗೆ. ಇಷ್ಟೇ ಸಾಕು, ಅದೇ ಕ್ಲೆನ್ಸ್ ಮಾಡಿಬಿಡುತ್ತೆ ನಿಮ್ಮ ಮುಖನ, ಅಷ್ಟು ಕ್ಲೀನ್ ಮಾಡುತ್ತೆ. ಆಯುರ್ವೇದಿಕ್ ಸೋಪ್ ಇದ್ರೆ ಮಾತ್ರ ಯೂಸ್ ಮಾಡಿ. ಇನ್ನು ಯಾವುದೇ ಕೆಮಿಕಲ್ ಇರೋಂಥ ಫೇಸ್ ವಾಶೇ ಆಗಲಿ ಸೋಪೇ ಆಗಲಿ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಒಣಗಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೀಗೆ ಮಸಾಜ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಮಸಾಜ್ ಮಾಡಿ. ಅದನ್ನು ಒಣಗಿರುತ್ತಲ್ಲ ಹಾಗೆ ಡೈರೆಕ್ಟಾಗಿ ಉಜ್ಜಿಬಿಡ್ಬೇಡಿ ಮುಖಕ್ಕೆ. ನೀರು ಹಾಕ್ಬಿಟ್ಟು ಸ್ವಲ್ಪ ಒದ್ದೆ ಮಾಡಿಕೊಂಡು ಆಮೇಲೆ ಹೀಗೆ ಮಸಾಜ್ ಮಾಡಿ ತೆಗೆದು ಸುಮ್ಮನೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬನ್ನಿ ಅಷ್ಟೇ. ನಿಮಗೆಲ್ಲ ಯಾರಿಗೆ ಏನು ಅನ್ನಿಸ್ತೋ ನನಗೆ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ಯಾರ್ಯಾರು ವಿಡಿಯೋ ನೋಡಿದಿರೋ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್.